ವೀಕ್ಷಕ ಬಾಂಧವರಿಗೆ ನಮಸ್ಕಾರ. ನಾನೀಗ ತುಕಡಿಯನ್ನು ಮಾಡ್ತಾಯಿದ್ದೇನೆ. ಇದಕ್ಕೆ ಬೇಕಾಗುವ ಸಾಮಗ್ರಿಗಳು: ಅರ್ಧ ಕಪ್ಪು ಸಕ್ಕರೆ, 3 ಕಪ್ಪು ಮೈದಾ, ಅರ್ಧ ಕಪ್ಪು ಎಣ್ಣೆ, ಅರ್ಧ ಚಮಚೆ ಉಪ್ಪು ಹಾಗೂ ಅರ್ಧ ಚಮಚೆ ಅಡುಗೆ ಸೋಡಾ. ಮೊದಲಿಗೆ ಸಕ್ಕರೆಯನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಪೌಡ್ರ್ ಮಾಡ್ತಾ ಇದ್ದೀನಿ. ಈ ಪಾತ್ರೆಯಲ್ಲಿ ಮೈದಾ ಹಿಟ್ಟು, ಸೋಡಾ, ಉಪ್ಪು, ಮಿಕ್ಸಿಯಲ್ಲಿ ಪುಡಿ ಮಾಡಿದ ಸಕ್ಕರೆ, ಹಾಗೂ ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಈಗ ಇದನ್ನು ಕಲಿಸ್ಕೊಳ್ತಾ ಈಗ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಳ್ತಾ ಪೂರಿ ಹಿಟ್ಟಿನ ಹದಕ್ಕೆ ಕಲಿಸ್ಕೊಳ್ತಾ ಇದ್ದೀನಿ. ಈಗ ಕಲಸಿ ಆಗಿದೆ. ಈ ರೀತಿ ಪೂರಿ ಹಿಟ್ಟಿನ ಹದಕ್ಕೆ ಬರಬೇಕು. ಇದನ್ನು ಇನ್ನೊಂದು 10 ನಿಮಿಷ ಮುಚ್ಚಿಡ್ತಾ ಇದ್ದೀನಿ. ಈಗ 10 ನಿಮಿಷ ಆಗಿದೆ. ನಾನು ಇದನ್ನು ಈ ರೀತಿ ಉಂಡೆಗಳಾಗಿ ಮಾಡಿಕೊಳ್ಬೇಕು. ಈ ರೀತಿ ತೆಳುವಾಗಿ ಲಟ್ಟಿಸ್ಕೊಳ್ತಿದ್ದೀನಿ. ನಾನೀಗ ಇದನ್ನು ಈ ರೀತಿ ತೆಳುವಾಗಿ ಲಟ್ಟಿಸ್ಕೊಂಡಿದ್ದೇನೆ. ಈ ಲಟ್ಟಿಸ್ಕೊಂಡು ಇದರ ಮೇಲೆ ಈ ರೀತಿ ಸ್ವಲ್ಪ ಮೈದಾವನ್ನು ಉದುರಿಸ್ಕೋಬೇಕು ಹಾಗೂ ಇದನ್ನು ಈ ರೀತಿ ಒರೆಸ್ಕೊಳ್ಬೇಕು. ಆಮೇಲೆ ಇದನ್ನು ಕಟ್ ಮಾಡ್ಕೋಬೇಕು. ಇದು ಈ ಮೈದಾ ಉದುರಿಸ್ಕೊಳ್ಳೋದ್ರಿಂದ ನಾವು ಇದು ಕಟ್ ಮಾಡಿದ ಮೇಲೆ ಎಲ್ಲ ಒಟ್ಟು ಹಾಕಿ ಪ್ಲೇಟಲ್ಲಿ ಹಾಕಿ ಎಣ್ಣೆಯಲ್ಲಿ ಕರಿಯುವಾಗ ಅದು ಒಂದಕ್ಕೊಂದು ಅಂಟಿಕೊಳ್ಳುವುದಿಲ್ಲ. ಈಗ ನಾನು ಲೋಟದ ಎಡ್ಜಿಂದ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಇದು ತೆಳು ಲಟ್ಸಿರೋದ್ರಿಂದ ಇದು ಚಾಕಲ್ಲಿ ಕಟ್ ಮಾಡೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ನಿಮ್ಮ ಹತ್ರ ಇದನ್ನು ಕಟ್ ಮಾಡೋ ಕಟ್ಟರ್ ಇದ್ದರೆ ಅದರಿಂದ ಮಾಡಿಕೊಳ್ಳಿ. ಇದನ್ನು ಈ ರೀತಿ ಈಗ ಕಟ್ ಮಾಡ್ಕೊಂಡಿದ್ದೀನಿ. ಇದನ್ನು ಈಗ ಈ ಪ್ಲೇಟಿಗೆ ಎಳ್ಕೊಳ್ತಾ ಇದ್ದೀನಿ. ಇದನ್ನು ಎಣ್ಣೆಯಲ್ಲಿ ಈಗ ಕರಿತೀನಿ. ಮೀಡಿಯಮ್ ಉರಿಯಲ್ಲಿ ಈ ರೀತಿ ಕರಿಬೇಕು. ಉರಿ ತುಂಬ ಜಾಸ್ತಿ ಇಟ್ಕೋಬಾರ್ದು. ಹೀಗೆ ಪದೇ ಪದೇ ಆಡಿಸ್ತಾ ಇರಬೇಕು. ಈಗ ಈ ಬಣ್ಣಕ್ಕೆ ಬಂದಿದೆ. ಇದನ್ನು ಈಗ ತೆಗಿತಾ ಇದ್ದೀನಿ. ಈಗ
ಗರಿಗರಿಯಾದ ಶಂಕರಪಳೆ ಸವಿಯಲು ಸಿದ್ಧ. ನೋಡಿ, ಕ್ರಿಸ್ಪ್ ಆಗಿದೆ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ.